ಸರ್, ಈಗ ಶೆಟ್ಟರ್ ಅವರು ತಮ್ಮ ಭೇಟಿಗೆ ಏನಾದ್ರು ಸಮಯಾವಕಾಶ ಕೋರಿದ್ದಾರೆ ಸರ್? ಈಗ ಬರ್ತಾ ಇದಾರೆ ಡೆಲ್ಲಿಯಿಂದ. ಅವರು ನನಗೆ ಫೋನ್ ಮಾಡಿದ್ರು, ಆಗ ಒಂದು ಮೇಲ್ ಕಳಿಸ್ಯಾರ. ಮೇಲ್ ಕಳಿಸಿ ನಾನು ರಾಜೀನಾಮೆ ಕೊಟ್ಟಿನಿ, ಎಕ್ಸೆಪ್ಟ್ ಮಾಡ್ಬೇಕಂತೇಳಿ. ಅದನ್ನ ನಾವು ರಿಸೀವ್ಡ್ ಅಂತ ತಿಳ್ಕೊಂಡು ಹಾಕೊಂಡು ಅದನ್ನು 5 ಗಂಟೆ ಬಂದ ನಾವು ರಿಸೀವ್ ಹಾಕೊಂಡು ಇಟ್ಕೊಂಡಿನಿ. ನನಗೆ ಅವರು ಹಂಗ ಒಬ್ರು ಅವ್ರು ಯಾರೋ ಫೋನ್ ಮಾಡಿದ್ರು ಅವ್ರ ಪೈಕಿ, ಮೋಸ್ಟ್ಲಿ ಬರ್ತಾರೆ ಅಂದ್ರೆ ನನಗೇನು ಅವ್ರ ಫೋನ್ ಮಾಡಿದೆ. ಈಗ ಅವರು ಒಂದು 15-20 ನಿಮಿಷದಿಂದ ಫೋನ್ ಆಫ್ ಇತ್ತು, ಫ್ಲೈಟ್ನಾಗ ಇರ್ಬೋದು, ಮೋಸ್ಟ್ಲಿ ಬರ್ಬೋದು ಅವ್ರು. ಯಾಕಂದ್ರೆ ಬೆಳಗ್ಗೆ ನಾನು ಕೂಡ ಮಾತಾಡಿದ್ರು, ಪರ್ಸನಲ್ ಬಂದು ನೀವು ಕೊಡ್ರಿ ಅಂತೇಳಿ ಬಂದ. 99% ಫ್ಲೈಟ್ ಇರೋದು ಇಲ್ಲೇ ಬರ್ತಾರಂತ ನನಗೆ ಒಂದಿದೆ. ನಾ ಹೇಳಿದೆ ಅವ್ರಿಗೆ 9 ಗಂಟೆ ನೀವು 9 ಗಂಟೆಗೆ ಬಂದ್ರೆ 8:15 ಫ್ಲೈಟ್ ಬರ್ದಂದ್ರು. 9 ಗಂಟೆ ಆಗ್ಬೋದು. ನಮ್ಮ ಮನ್ಯಾಗ ಇರ್ತೀನಿ ನಾನು, ಯಾವಾಗ ಬೇಕಾದ್ರೆ ಬರುತ್ತೆ. 9 ಗಂಟೆಗೆ ಬರ್ಬೋದು ಅಂತ. ಇನ್ನು ಲೇಟ್ ಆಯ್ತು ಏನು ಗೊತ್ತಿಲ್ಲ ನಮಗೆ. ಹಂಗಾರೆ ಬರ್ತಾ ಇರ್ಲಿ, ಬರ್ಬೋದು. ಪ್ರೊಸೀಜರ್ ನಿಮಗೆ ಅಲ್ಲಿ ಕುಂತು ತೋರಿಸ್ ಯಾವ್ದಕ್ಕೆ ನೀವು ಹೇಳ್ತೀರಿ? ಇಲ್ಲ, ಅವರೇ ಬಂದು ಕೊಡಬೇಕು. ಈ ರಾಜೀನಾಮೆ ಕೊಟ್ಟನ ಅಕ್ಸೆಪ್ಟ್ ಮಾಡಿ ಮುಗಿದೋತ ಅವ್ರು ಸ್ವತಂತ್ರ. ಅವ್ರು ಎಲ್ಲಾರು ಹೋಗ್ಬೋದು, ಯಾವ ಪಕ್ಷಕ್ಕೆ ಹೋಗ್ಬೋದು, ಏನ್ ಬೇಕಾದ್ ಮಾಡಬಹುದು. ರಾಜೀನಾಮೆ ಇವತ್ತು ನಾ ಅಕ್ಸೆಪ್ಟ್ ಮಾಡಿದ್ರೆ ಕೊಡ್ತೀನ, ನಿಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲಾಗಿದೆ ನಾ ಬರ್ದು ಅವ್ರು ಕೊಡ್ತೀನಿ. ಕೊಟ್ಟ ನಂತರ ಅವರು ಫ್ರೀ ಆದ್ರು ಅಂದ್ರೆ ಎಕ್ಸೆಪ್ಟ್ ಮಾಡಿದ್ರೆ ಈ ಟೈಮ್ದಿಂದ ಇದು ನೋ ಮೋರ್ ಎಮ್ಎಲ್ಸಿ ಇಷ್ಟ ಇದು. ಅಲ್ಲ, ಈಗಾಗಲೇ ಅವರು ರಾಜೀನಾಮೆ ಕೊಡದಾನೆ ಈಗ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಂಡಿರೋದ್ರಿಂದ ಅದು ಪಡ್ಕೊಂಡ್ರೆ ನನಗೇನು ಗೊತ್ತಿಲ್ಲ. ಅದು ಅವ್ರ ಇದನ್ನ ಮೆಂಬರ್ಶಿಪ್ ತಗೊಂಡಿದ್ರಂದ್ರೆ ಬಿಟ್ಟಿದ್ದು ಅದೇನು ಅವರವ್ರ ಇದು. ಅದಕ್ಕೆ ಯಾರು ಅಬ್ಜೆಕ್ಷನ್ ಇದು ಮಾಡಿದ್ರೆ ಅಲ್ಲಿ ಮುಂದೇನು ಕೋರ್ಟು ಕಚೇರಿ. ಬಟ್ ನನ್ನ ಕಡೆ ಏನಂದ್ರೆ ಈಗ ಅವ್ರು ಏನ್ ಮಾಡ್ಯಾರ ನನಗೆ ಗೊತ್ತು. ನನ್ನ ಕಡೆ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ನಿಮ್ಮ ಸ್ವೀಕಾರ ಮಾಡ್ಲಾಗಿ ಕೊಡೋದಷ್ಟೇ ನನ್ನ ಕೆಲಸ. ಕೊಟ್ರೆ ಮುಗೀತು ಅವ್ರದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.